ಸರ್ವರಿಗೂ ನನ್ನ ಪ್ರಣಾಮ. ಸರ್ವರಿಗೂ ಆ ದೇವರು ಒಳ್ಳೇದು ಮಾಡಲಿ. ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವ್ಯೂವರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ವರಿಗೂ ಬೆಳಗಿನ ಜಾವದ ಶುಭೋದಯದೊಂದಿಗೆ ವಿಡಿಯೋನ ಮೊದಲು ಮಾಡೋಣ ಬನ್ನಿ. ಆರೋಗ್ಯಕರ ಚಿಗಟಿಕಾಯಿ ಟೆರೇಸ್ ಗಾರ್ಡನ್ ನಲ್ಲಿ ಹಾರ್ವೆಸ್ಟ್ ಮಾಡಿರೋದು. ಯಾವ ಗ್ರೋ ಬ್ಯಾಗಲ್ಲಿ ಬೆಳೆದಿದ್ದೀನಿ ಅಂತ ತಮಗೆಲ್ಲ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಸುತ್ತಳತೆ 67 ಇಂಚಸ್, 46 ಇಂಚಸ್, ಇಷ್ಟು ದೊಡ್ಡ ಗ್ರೋ ಬ್ಯಾಗ್ ಇದು. ಈ ಗ್ರೋ ಬ್ಯಾಗಲ್ಲಿ ಕೆಳಗಡೆ ಮಾತ್ರ ಸ್ವಲ್ಪ ಮಟ್ಟಿಗೆ ನಾನು ಗಾರ್ಡನ್ ವೇಸ್ಟ್ ಹಾಕಿದ್ದೆ. ಇನ್ನು ಪೂರ್ತಿ ಈ ಗ್ರೋ ಬ್ಯಾಗ್ಗೆ ಮಣ್ಣು ಜಾಸ್ತಿ ಬೇಕಾಗುತ್ತೆ. ಮಣ್ಣೊಂದೇ ಹಾಕಿಲ್ಲ, ಅದ್ರ ಜೊತೆಯಲ್ಲಿ ಕೊಟ್ಟಿಗೆ ಗೊಬ್ಬರ, ಕಿಚನ್ ಕಾಂಪೋಸ್ಟು, ಕೊಕ್ಕೋಪಿಟ್, ನೆಲ್ಲೊಟ್ಟು, ಇದ್ದಿಲು ಪುಡಿ, ಇದ್ದಿಲು ಮತ್ತು ಒಟ್ಟನ್ನು ಏನಕ್ಕೆ ಹಾಕಿದ್ದೀನಿ ಅಂದರೆ ಸ್ವಲ್ಪ ಪಾಟಲ್ಲಿ ತೂಕ ಕಡಿಮೆ ಆಗುತ್ತೆ. ಇದರಿಂದನೂ ಗಿಡಗಳು ಚೆನ್ನಾಗಿ ಬೆಳೀತವೆ, ಏನು ತೊಂದರೆ ಇಲ್ಲ. ಕೊಕ್ಕೋಪಿಟ್ಟು ಸಹ ತೂಕ ಕಡಿಮೆ ಆಗುತ್ತೆ. ಆದ್ದರಿಂದ ನಾನು ಇವೆಲ್ಲ ಮಿಶ್ರಣ ಮಾಡಿದ್ದೀನಿ ಮತ್ತು ಅದರ ಫಲಿತಾಂಶ ಇಲ್ಲಿ ಕಾಣಿಸ್ತಾ ಇದೆ. ಚೆನ್ನಾಗಿ ಬೆಳೆ ಬಂದಿದೆ. ಈಗ ಚಿಗಟಿಕಾಯಿ ನೋಡ್ಬೋದು ನೀವು, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ಕಾಳುನೂ ದಪ್ಪ ದಪ್ಪ ಕಾಳು, ತುಂಬ ಟೇಸ್ಟಿಯಾಗಿತ್ತು. ನಾನು ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಈ ಇದರಿಂದ ಬಸ್ಸಾರು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಬಸ್ಸಾರು ನಮ್ಮ ಕಡೆ ಉದುಕ ಅಂತೀವಿ, ಬೆಂಗಳೂರಲ್ಲಿ ಬಸ್ಸಾರು ಅಂತಾರೆ. ಒಂದೊಂದು ಕಡೆ ಒಂದೊಂದು ಹೆಸರಿದೆ ಅಷ್ಟೇ. ಈಗ ಚಿಗಟಿಕಾಯಿ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಕಾಯಿ ನೋಡಿ, ಕಾಯಿ ಎಲೆ ಒಳಗಡೆ ಮುಚ್ಕೊಂಡ್ಬಿಟ್ಟಿದೆ. ಹುಡುಕ್ಬಿಟ್ಟು ನಾವು ಕೊಯ್ಲು ಮಾಡಬೇಕು. ಕೆಲವೊಂದು ಮೇಲೆ ಹಾಗೆ ಕಾಣಿಸ್ತಾ ಇದೆ, ನೋಡಬಹುದು. ಕೆಮಿಕಲ್ ಮುಕ್ತ ಬೆಳೆ ಇದು, ಸಾವಯವ ಆರ್ಗ್ಯಾನಿಕ್ ಅಷ್ಟೇ ನಾವು ಬಳಸಿರೋದು. ಇದರಲ್ಲಿ ಯಾವುದೇ ಕೆಮಿಕಲ್ ಮಿಶ್ರಣ ಇಲ್ಲ, ಮತ್ತು ಗಿಡಕ್ಕೆ ಸಿಂಪಡಿಸಿನೂ ಇಲ್ಲ. ನೋಡಿ ಚೆನ್ನಾಗಿದೆ. ಕಾಳುನು ಹುಳಪಳ ಏನೂ ಇಲ್ಲ, ಬಹಳ ಚೆನ್ನಾಗಿದೆ. ಇಲ್ಲಿ ನಾನು ಕೊಯ್ಲು ಮಾಡ್ತಾ ಇರೋ ಚಿಗಟಿಕಾಯಿ ಚಿಪ್ಪೆ ಸಮೇತ ಹಾಕ್ಕೊಳ್ಬೋದು. ಬೀಜನೂ ದಪ್ಪ ಇದೆ, ಬಟ್ ಚಿಪ್ಪೆನೂ ಹಾಕ್ಕೊಳ್ಬೋದು. ಹಾಗಿದೆ ನೋಡಿ, ಎಲೆ ಮರೆಯಲ್ಲಿ ಇದೆ ನೋಡಿ. ಇದನ್ನು ಹುಡುಕಿ ತಗೊಳ್ಬೇಕು. ಇಂಥವು ಇದೆ, ತುಂಬ ಇದೆ. ಬೆಂಗಳೂರಲ್ಲಿ ಬಹುಮಹಡಿ ಕಟ್ಟಡಗಳೇ ಹೆಚ್ಚು. ನಂತರ ರಸ್ತೆ ನೋಡಿದ್ರೆ ರಸ್ತೆ ತುಂಬ ವಾಹನಗಳ ಹಾವಳಿ. ಬೆಂಗಳೂರಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕಾದವಾಗ ದಾರಿಯಲ್ಲಿ ಶುದ್ಧ ಗಾಳಿನೇ ಇರೋದಿಲ್ಲ. ಎಲ್ಲ ವಾಹನಗಳ ಹೊಗೆನೇ ಜಾಸ್ತಿ ಇರುತ್ತೆ. ಮನೆಗೆ ಬಂದ್ಮೇಲಾದ್ರೂ ಶುದ್ಧ ಗಾಳಿ ಸೇವನೆ ಮಾಡೋದಕ್ಕೆ ನಾವು ಈ ಟೆರೇಸ್ ಗಾರ್ಡನಲ್ಲಿ ಮಾಡಬೇಕು. ನೋಡಿ ಚಿಗಟಿಕಾಯಿ ಎಷ್ಟು ಚೆನ್ನಾಗಿದೆ ಅಲ್ವಾ. ತಾಜಾ ತರಕಾರಿನ ನಾವು ಉಳಿಸ್ಕೊಳ್ಬಹುದು. ಗಾರ್ಡನ್ಗೆ ಹೆಚ್ಚು ಸಮಯ ಕೊಡಬೇಕಾಗಿಲ್ಲ. ಒಂದು ಅರ್ಧ ಅವರು, ಸ್ವಲ್ಪ ಜಾಸ್ತಿ ಇದ್ರೆ 1 ಅವರ್ ಆದರೆ ಬೇಕಾದಷ್ಟಾಯಿತು. ನೀರು ಹಾಕೋವಾಗ್ಲೇ ವೇಸ್ಟ್ ಗಿಡಗಳು ಇರ್ತಾವಲ್ಲ, ಅದನ್ನು ತೆಗೆದು ಬಿಸಾಕ್ತಾ ನೀರು ಹಾಕ್ಕೊಳ್ಬೋದು. ಆ ಒಂದು ವೇಸ್ಟ್ ಗಿಡಗಳಿದ್ರೆ ಈ ಮೇನ್ ಗಿಡ ಇರುತ್ತಲ್ಲ, ಅದಕ್ಕೆ ಸಾರಾಂಶ ಸಿಕ್ಕಲ್ಲ ಗೊಬ್ಬರದ್ದು. ಸೊ ಹಾಗಾಗಿ ಅದನ್ನು ತೆಗೆದು ಬಿಸಾಕ್ಬಿಡ್ಬೇಕು. ಚಿಗಟಿಕಾಯಿ ಕೊಯ್ಲು ಮಾಡಿದ್ದೆಲ್ಲರೂ ನಾನು ಸೋಸಿದ್ದೀನಿ ನೋಡಿ. ಇದು ಸೋಸೋದು ಇದೇ ರೀತಿ, ಬೀನ್ಸ್ ಥರ ಇದು ಮಾಡಬಾರ್ದು. ಮಾಡಬೇಕು, ಓಪನ್ ಮಾಡಿ ಆಮೇಲೆ ಕಟ್ ಮಾಡಬೇಕು. ಏಕೆಂದರೆ ಓಪನ್ ಮಾಡಿದ್ರೆ ಒಳಗಡೆ ಏನಾದರೂ ಹುಳ ಇದ್ದಿದ್ದು ಕಾಣಿಸುತ್ತೆ. ಈ ಥರ ಓಪನ್ ಮಾಡಿಬಿಟ್ಟು ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ಮೇಲೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತದೆ. ಅದು ಬಲ್ತಿರೋ ಬೀಜಗಳು. ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಅಂದವಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಚಂದ ರುಚಿಕರವಾಗಿತ್ತು ಬಸ್ಸಾರು. ನಾನು ಸಲಹೆ ಕೊಡೋದು ಏನಂದರೆ, ಟೆರೇಸ್ ಗಾರ್ಡನ್ ಮಾಡೋವಾಗ ಸ್ಟ್ಯಾಂಡ್ ಮೇಲೇ ಪಾಟ್ಗಳಿಟ್ಟು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟ್ಯಾಂಡ್ ಮೇಲೆ ಇಟ್ಟರೆ ತೂಕ ಎಲ್ಲ ಸ್ಟ್ಯಾಂಡ್ ಹೊತ್ಕೊಳ್ಳುತ್ತೆ, ಟೆರೇಸ್ಗೆ ಏನೂ ಆಗಲ್ಲ. ನೆಕ್ಸ್ಟ್ ನೀರು ಬಂದಿದ್ದು ಬೇಗ ಡ್ರೈ ಆಗಿಬಿಡುತ್ತೆ. ಡೈರೆಕ್ಟಾಗಿ ಅಲ್ಲೇ ಇಟ್ಟರೆ ನಾವು ಪಾಟಲ್ಲಿ ಬೆಳೆಸ್ಬೇಕಂದ್ರೆ ಬಸಿರೋ ರಂಧ್ರ ಇರಲೇಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟು. ಆ ಬಸಿರೋ ರಂಧ್ರದಿಂದ ನಾವು ಹಾಕಿರೋ ನೀರು ಪಾಟಲ್ಲಿ ನಿಂತ್ಕೋದೇ ಹೊರಗಡೆ ಬರಬೇಕು. ಆ ಹೊರಗಡೆ ಬಂದಿದ್ದ ನೀರು ಆ ಟೆರೇಸ್ ಮೇಲೆ ಹಾಗೆ ನಿಂತ್ಕೊಂಡ್ರೆ ಆ ಟೆರೇಸ್ ಎಲ್ಲ ತ್ಯಾವ ಇರುತ್ತೆ, ಟೆರೇಸ್ಗೆ ತೊಂದರೆ ಆಗ್ಬೋದು. ಹಾಗಾಗಿ ಸ್ಟ್ಯಾಂಡ್ ಮೇಲೆ ಪಾಟ್ಗಳಿಟ್ರೆ ಯಾವ ತೊಂದರೆನೂ ಆಗೋದೇ ಇಲ್ಲ. ಪ್ರತಿಯೊಬ್ಬರು ಟೆರೇಸ್ ಗಾರ್ಡನ್ ಮಾಡ್ಬೋದು. ಮಾಡಿ ತರಕಾರಿ, ಹಣ್ಣು, ಸೊಪ್ಪು ಎಲ್ಲ ಬೆಳ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.
ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಸರ್ವ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.